ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಿನ್ನೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿದಂಥ ಬಜೆಟ್ ಬಗ್ಗೆ ತುಂಬಾ ಕುತೂಹಲ ಇತ್ತು ಎಲ್ಲರಿಗೂ. ಎಸ್ಪೆಷಲಿ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ತುಂಬ ಅಂದರೆ ತುಂಬಾ ಕುತೂಹಲ ಇತ್ತು. ಬಿಕಾಸ್ ಬಜೆಟ್ ಅಂದ ಮೇಲೆ ಎಲ್ಲರೂ ಮೊದಲು ಯೋಚಿಸುವುದೇ ಇನ್ಕಮ್ ಟ್ಯಾಕ್ಸ್ ಬಗ್ಗೆ. ಸೊ ಜನರ ನಿರೀಕ್ಷೆಯಂತೆ ಗೌರ್ನಮೆಂಟು ಮುಂಚೆ ಇದ್ದ 7 ಲಕ್ಷದವರೆಗಿನ ಟ್ಯಾಕ್ಸ್ ರಿಲೀಫನ್ನು 12 ಲಕ್ಷದವರೆಗೂ ಇನ್ಕ್ರೀಸ್ ಮಾಡಿದೆ. ಸೊ ಈ ಇನ್ಕ್ರೀಸ್ ಮಾಡೋದ್ರಿಂದ ಜನ ತುಂಬ ಅಂದರೆ ಎಸ್ಪೆಷಲಿ ದ ಮಿಡಲ್ ಕ್ಲಾಸ್ ಜನ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದಾರೆ. ಸೊ ಫ್ರೆಂಡ್ಸ್, ಬಜೆಟಲ್ಲಿ ಅನೌನ್ಸ್ ಮಾಡಿದ ಪ್ರಕಾರ ಇನ್ನು ಮೇಲೆ ಅಂದರೆ ಫೈನಾನ್ಷಿಯಲ್ ಇಯರ್ 25-26ಗೆ ಸ್ಯಾಲ್ರಿ 12 ಲಕ್ಷದ ಒಳಗಡೆ ಇರುವಂತಹ ಸ್ಯಾಲರಿಡ್ ಎಂಪ್ಲಾಯೀಸು ಇನ್ಮೇಲೆ ಯಾವುದೇ ರೀತಿಯ ಟ್ಯಾಕ್ಸನ್ನು ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಸೊ ಅವರಿಗೆ ಪೂರ್ತಿಯಾಗಿ ಅವರ ಸ್ಯಾಲ್ರಿ ಅವರ ಕೈಯಲ್ಲಿ ಸೇರುತ್ತೆ. ಸೊ ಗೌರ್ನಮೆಂಟು 12 ಲಕ್ಷದವರೆಗೂ ಟ್ಯಾಕ್ಸ್ ರಿಲೀಫನ್ನು ಕೊಟ್ಟಿರೋದ್ರಿಂದ ಗೌರ್ನಮೆಂಟಿಗೆ ರೆವೆನ್ಯೂ ಕಡಿಮೆ ಆಗುತ್ತೆ. ಮತ್ತು ಈ ರೀತಿ ಕಡಿಮೆ ಆದಂಥ ರೆವೆನ್ಯೂವನ್ನು ಬೇರೆ ಯಾವ ಸೋರ್ಸ್ದಿಂದ ಗೌರ್ನಮೆಂಟ್ ಕಲೆಕ್ಷನ್ ಮಾಡುತ್ತಂತ ತುಂಬ ಅಂದರೆ ತುಂಬ ಜನ ಕ್ವಶನ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಮತ್ತು ITR ಫೈಲಿಂಗ್ ಮಾಡುವವರ ಡೇಟಾವನ್ನು ನಾವು ಒಮ್ಮೆ ಸ್ಟಡಿ ಮಾಡಿದಾಗ ಫ್ರೆಂಡ್ಸ್, ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಇನ್ಕ್ರೀಸ್ ಆಗ್ತಾನೆ ಇದೆ. ಮುಂಚೆ 2% ITR ಫೈಲ್ ಮಾಡೋದು 2% ಇದ್ದಂಥ ITR ಫೈಲಿಂಗು ಈ ವರ್ಷದಿಂದ ವರ್ಷಕ್ಕೆ ಈ ವರ್ಷ ಅದು 8%ವರೆಗೂ ಬಂದು ನಿಂತಿದೆ. ಸೊ ಅದರಲ್ಲಿ 2% ಜನ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಿದ್ದಾರೆ. ಇದರ ಜೊತೆಗೇ ಗೌರ್ನಮೆಂಟಿಗೆ GST ಕಲೆಕ್ಷನಿಂದನೂ ರೆವೆನ್ಯೂ ಜಾಸ್ತಿನೇ ಆಗ್ತಾ ಇದೆ. ಇಲ್ಲಿ ಗೌರ್ನಮೆಂಟು 12 ಲಕ್ಷದವರೆಗೂ ಟ್ಯಾಕ್ಸ್ ರಿಲೀಫನ್ನು ಇನ್ಕ್ರೀಸ್ ಮಾಡುವುದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನಪ್ಪ ಅಂದರೆ, ನೆಕ್ಸ್ಟ್ ವೀಕ್ ಗೌರ್ನಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ನ್ಯೂ ಡೈರೆಕ್ಟ್ ಟ್ಯಾಕ್ಸ್ ಬಿಲ್ನಲ್ಲಿ ಈ ಅಂಶ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥ ಜನರಿಗೆ ಟ್ಯಾಕ್ಸ್ ರಿಲೀಫನ್ನು ಕೊಡಬೇಕು ಅನ್ನುವ ಒಂದು ಪ್ರಪೋಸಲನ್ನು ಇದೆ. ಸೊ ಅದರ ಭಾಗವಾಗಿ ಗೌರ್ನಮೆಂಟು ನಿನ್ನೆ ಪ್ರೆಸೆಂಟ್ ಮಾಡಿದಂಥ ಬಜೆಟ್ನಲ್ಲಿ 7 ಲಕ್ಷದಿದ್ದಂಥ ಟ್ಯಾಕ್ಸ್ ರಿಲೀಫನ್ನು 12 ಲಕ್ಷದವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ನಾವು ಓಲ್ಡ್ ಮತ್ತು ನ್ಯೂ ಟ್ಯಾಕ್ಸ್ ರೆಸ್ಯೂಮನ್ನು ಎರಡನ್ನೂ ನೋಡಿದಾಗ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಉಳಿದಿಲ್ಲ. ಬಿಕಾಸ್ ಏನಂತಂದರೆ, ಓಲ್ಡ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಯಾವುದೇ ರೀತಿಯ ಬೆನಿಫಿಟ್ಸನ್ನು ಗೌರ್ನಮೆಂಟ್ ಅನೌನ್ಸ್ ಮಾಡಿಲ್ಲ. ಸೊ ಟೆಕ್ನಿಕಲಿ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ ಅನ್ನೋದು ಏನಿದೆಯಲ್ಲ ಅದು ಅಬ್ಯಾಲಿಷ್ ಆದಂಗೆ. ಮತ್ತು ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಇದೆಯಲ್ಲ ಅದು ತುಂಬ ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ದಟ್ ಈಸ್ ಬಿಕಾಸ್ ಆಫ್ ಪ್ರಪೋಸ್ಡ್ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ಸ್ ಫಾರ್ ದ ಫೈನಾನ್ಷಿಯಲ್ ಇಯರ್ 25-26 ಮತ್ತು 12 ಲಕ್ಷದವರೆಗೆ ಯಾವುದೇ ರೀತಿಯ ಟ್ಯಾಕ್ಸನ್ನು ಗೌರ್ನಮೆಂಟು ಹಾಕ್ತಾ ಇಲ್ಲ. ಫ್ರೆಂಡ್ಸ್, ನೀವು ನೋಡಿದ ಹಾಗೆ ಗೌರ್ನಮೆಂಟ್ 12 ಲಕ್ಷದವರೆಗೂ ಟ್ಯಾಕ್ಸ್ ಬೆನಿಫಿಟನ್ನು ಕೊಡ್ತಾ ಇದೆ. ಬಟ್ ಟೆಕ್ನಿಕಲಿ ನೋಡಿದಾಗ ಅದು 12,75,000ವರೆಗೂ ಸ್ಯಾಲ್ರಿ ಇದ್ದಂಥ ಎಂಪ್ಲಾಯಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಬಿಕಾಸ್ ಆ ರೀತಿಯ ಇನ್ಕಮ್ ಇದ್ದಂಥ ಎಂಪ್ಲಾಯಿಗೆ 75,000ವರೆಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ಸೊ 12 ಲಕ್ಷದವರೆಗೂ ಸ್ಯಾಲ್ರಿ ಪ್ಲಸ್ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎರಡೂ ಸೇರಿ 12,75,000ವರೆಗೂ ಇನ್ಕಮ್ ಇದ್ದಂಥ ಎಂಪ್ಲಾಯಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಗೌರ್ನಮೆಂಟು 7 ಲಕ್ಷದಿಂದ 12 ಲಕ್ಷದವರೆಗೂ ಟ್ಯಾಕ್ಸ್ ರಿಲೀಫನ್ನು ಕೊಡೋದಕ್ಕೆ ಮೂಲ ಕಾರಣ GST. ಹೌದು, GST ಬಂದ ಮೇಲೆ ಗೌರ್ನಮೆಂಟಿಗೆ ಪ್ರತಿಯೊಂದಕ್ಕೂ ಲೆಕ್ಕ ಸಿಗ್ತಿದೆ. ಹಾಗಾಗಿ GST ಬಂದ ಮೇಲೆ ಜನರಿಗೆ ಟ್ಯಾಕ್ಸಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಇದರಿಂದ ವರ್ಷದಿಂದ ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡುವವರ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಟ್ಯಾಕ್ಸ್ ಕಲೆಕ್ಷನನ್ನು ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಗೌರ್ನಮೆಂಟು 7 ಲಕ್ಷ ಇದ್ದಂಥ ಟ್ಯಾಕ್ಸ್ ರಿಲೀಫನ್ನು 12 ಲಕ್ಷದವರೆಗೂ ಇನ್ಕ್ರೀಸ್ ಮಾಡಿದೆ. ಫ್ರೆಂಡ್ಸ್, ಆಲ್ರೆಡಿ ನೀವು ತಿಳಿದುಕೊಂಡಿರುವ ಹಾಗೆ ಗೌರ್ನಮೆಂಟು ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ಸನ್ನು ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ ಪ್ರಪೋಸ್ ಮಾಡಿದೆ. ಅದು ಯಾವುದಪ್ಪ ಅಂದರೆ 0 to 4 ಲ್ಯಾಕ್ಸ್ವರೆಗೂ ಸ್ಯಾಲ್ರಿ ಇತ್ತಂದರೆ ನೋ ಟ್ಯಾಕ್ಸು, ಮತ್ತು 4 to 8 ಲ್ಯಾಕ್ಸ್ವರೆಗೂ ಸ್ಯಾಲ್ರಿ ಇತ್ತಂತಂದರೆ 5% ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ 8 to 12 ಲ್ಯಾಕ್ಸ್ವರೆಗೂ ಸ್ಯಾಲ್ರಿ ಇತ್ತಂದರೆ 10%, 12 to 16 ಲ್ಯಾಕ್ಸ್ವರೆಗೂ ಸ್ಯಾಲ್ರಿ ಇತ್ತಂತಂದರೆ 15%, 16 to 20 ಲ್ಯಾಕ್ಸ್ವರೆಗೂ 20%, 20 to 24 ಲ್ಯಾಕ್ಸ್ವರೆಗೂ ಇದ್ದಂಥ ಸ್ಯಾಲ್ರಿಗೆ 25%, ಮತ್ತು ಮೋರ್ ದ್ಯಾನ್ 24 ಲ್ಯಾಕ್ ಇದ್ದಂಥ ಸ್ಯಾಲ್ರಿಗೆ 30%ವರೆಗೂ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಇದು ನಾನು ಇನ್ನೊಮ್ಮೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಇದು ಓನ್ಲಿ ನ್ಯೂ ಟ್ಯಾಕ್ಸ್ ರೆಸ್ಯೂಮಲ್ಲಿ. ಓಲ್ಡ್ ಟ್ಯಾಕ್ಸ್ ರೆಸ್ಯೂಮಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರುವುದಿಲ್ಲ. ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಅಪ್ ಟು 12 ಲ್ಯಾಕ್ಸ್ವರೆಗೂ ಸ್ಯಾಲ್ರಿ ಇರುವಂಥ ಸ್ಯಾಲ್ರಿ ಹೋಲ್ಡರ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರುವುದಿಲ್ಲ ಅಂತ ನೋಡಿದ್ದೀವಿ. ಬಟ್ ಹೌ ಅಬೌಟ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ಮೋರ್ ದ್ಯಾನ್ 12 ಲ್ಯಾಕ್ಸ್ ಸ್ಯಾಲ್ರಿ? ಬನ್ನಿ, ಹಾಗಾದರೆ 12 ಲಕ್ಷಕ್ಕಿಂತ ಜಾಸ್ತಿ ಸ್ಯಾಲ್ರಿ ಇರುವಂಥ ಜನರಿಗೆ ಟ್ಯಾಕ್ಸ್ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ,
ಮತ್ತು ನೀವು ಪ್ರಪೋಸ್ಡ್ ಟ್ಯಾಕ್ಸ್ ಲ್ಯಾಬ್ಸ್ನಲ್ಲಿ ಎಷ್ಟು ಟ್ಯಾಕ್ಸನ್ನು ಆ ಥರ ಸ್ಯಾಲ್ರಿ ಹೋಲ್ಡರ್ಸು ಸೇವ್ ಮಾಡ್ಬೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನು ಇಲ್ಲಿ ಇನ್ನೊಮ್ಮೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸರಿಯಾಗಿ ಕೇಳಿ ಮತ್ತು ಕನ್ಫ್ಯೂಸ್ ಆಗಬೇಡಿ. ನೋಡಿ, ನಿನ್ನೆ ಗೌರ್ಮೆಂಟ್ ಪ್ರಪೋಸ್ ಮಾಡಿದಂಥ ಬಜೆಟ್ ಪ್ರಕಾರ ಸ್ಯಾಲ್ರಿ 12 ಲಕ್ಷ ಮತ್ತು 12 ಲಕ್ಷ ಒಳಗಡೆ ಇರುವಂಥ ಜನರು ಮಾತ್ರ ಟ್ಯಾಕ್ಸ್ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ 12 ಲಕ್ಷದಿಂದ ಮೇಲುಗಡೆ ಸ್ಯಾಲ್ರಿ ಇದ್ದಂಥ ಜನರು ಸ್ಟಾರ್ಟಿಂಗಿಂದನೇ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಬ್ಬರಿಗೆ 13 ಲಕ್ಷ ಸ್ಯಾಲ್ರಿ ಇದೆ ಅಂದರೆ ಅಂಥವರು ಮೊದಲನೆಯ 4 ಲಕ್ಷಕ್ಕೆ ಯಾವುದೇ ರೀತಿಯ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇರುವುದಿಲ್ಲ. ಆ ನಂತರ ಪ್ರತಿ 4 ಲಕ್ಷಕ್ಕೆ ಆಸ್ ಪರ್ ಸ್ಲ್ಯಾಬ್ಸ್ ಪ್ರಕಾರ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತದೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ 12 ಲಕ್ಷಕ್ಕಿಂತ ಮೇಲೆ ಇರುವಂಥ ಸ್ಯಾಲ್ರಿ ಹೋಲ್ಡರ್ಸು ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಮತ್ತು ಎಷ್ಟು ಟ್ಯಾಕ್ಸಿಂದ ಸೇವ್ ಮಾಡ್ತಾರಂತ ನೋಡೋಣ. ಸಪೋಸ್ ಒಬ್ಬ ವ್ಯಕ್ತಿಗೆ ಒಂದು ವರ್ಷಕ್ಕೆ 15 ಲಕ್ಷದವರೆಗೂ ಸ್ಯಾಲ್ರಿ ಇದ್ದರೆ ಅಂಥ ವ್ಯಕ್ತಿ ಆಸ್ ಪರ್ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ಸ್ ಪ್ರಕಾರ 1 ಲಕ್ಷದವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತದೆ ಮತ್ತು ಹತ್ತತ್ರ 30,000 ಟ್ಯಾಕ್ಸನ್ನು ಸೇವ್ ಮಾಡ್ಬೋದು. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಗೆ 18 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಸ್ಯಾಲ್ರಿ ಇದ್ದರೆ ಅಂಥ ವ್ಯಕ್ತಿ ಹತ್ತತ್ರ 1.5 ಲ್ಯಾಕ್ಸ್ವರೆಗೂ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತದೆ ಮತ್ತು ಅರೌಂಡ್ 56,000 ಟ್ಯಾಕ್ಸನ್ನು ಸೇವ್ ಮಾಡ್ಬೋದು. ಹಾಗೆ ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ 20 ಲಕ್ಷದವರೆಗೂ ಸ್ಯಾಲ್ರಿ ಇದ್ದರೆ ಅಂಥ ವ್ಯಕ್ತಿ ಹತ್ತತ್ರ 1,90,000ವರೆಗೂ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತದೆ ಮತ್ತು ಅರೌಂಡ್ 75,000ವರೆಗೂ ಟ್ಯಾಕ್ಸನ್ನು ಸೇವ್ ಮಾಡ್ಬೋದಾಗಿದೆ. ಓಕೆ ಫ್ರೆಂಡ್ಸ್, ಟ್ಯಾಕ್ಸ್ ಬಗ್ಗೆ ಮತ್ತು ಪ್ರಪೋಸ್ ಮಾಡಿದಂಥ ಟ್ಯಾಕ್ಸ್ ರಿಲೀಫ್ ಬಗ್ಗೆ ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊತೀನಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಖಂಡಿತವಾಗಿ ರಿಪ್ಲೈ ಮಾಡುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.